ಇಂಟರ್ವ್ಯೂ ಪಾಸಾದ ಸಂತೋಷದಲ್ಲಿ ಸುಹಾಸಿನಿ ಸ್ಕೂಟಿ ಮೇಲೆ ಮನೆಗೆ ಹೋಗುತ್ತಿರುವಾಗ ರೋಡ್ ಮೇಲೆ ಒಂದು ಕಡೆ ನಿಂತ್ಕೊಂಡು ಲಿಫ್ಟ್ ಕೇಳುತ್ತಿರುವ ಅವಳ ಫ್ರೆಂಡ್ ಅಮೃತ ಕಾಣಿಸುತ್ತಾಳೆ. ವೇಗವಾಗಿ ಸ್ಕೂಟಿಯನ್ನು ತೆಗೆದುಕೊಂಡು ಬಂದು ಅಮೃತಳ ಮುಂದೆ ನಿಲ್ಲಿಸುತ್ತಾಳೆ. ಅಮೃತ ಸುಹಾಸಿನಿಯನ್ನು ನೋಡಿ ಗುರುತು ಹಿಡಿಯುತ್ತಾಳೆ. ಏಯ್ ಸುಹಾ, ವಾಟ್ ಇಸ್ ಸಡನ್ ಸರ್ಪ್ರೈಸ್? ಜಾಬ್ ಬಂದ ಹ್ಯಾಪಿನೆಸ್. ಮನೆಗೆ ಹೋಗ್ತಾ ಇದ್ರೆ ರೋಡ್ ಮೇಲೆ ನಿಂತ್ಕೊಂಡು ಲಿಫ್ಟ್ ಕೇಳ್ತಾ ಇರೋ ನೀನ್ ಕಾಣಿಸ್ದೆ, ಅದಕ್ಕೆ ಸ್ಕೂಟಿನ ನಿಲ್ಸ್ಬಿಟ್ಟು ನಿನ್ನ ಮಾತಾಡಿಸ್ದೆ. ಬಹಳ ಥ್ಯಾಂಕ್ಸ್ ಸುಹಾಸಿನಿ, ಆದ್ರೆ ನಾನು ನಿನ್ ಜೊತೆಗೆ ಬರಲ್ಲಾರೆ. ಅದೇನೆ ಲಿಫ್ಟ್ ಕೇಳ್ತಾ ಇದೆಯಲ್ಲ, ನಾನು ಕೊಡ್ತೀನಿ ಅಂತ ನಿನ್ನ ಹತ್ರಕ್ಕೆ ಬಂದ್ರೆ ನೀನ್ ಯಾಕೆ ಬರಲ್ಲ ಅಂತಿದ್ಯಾ? ನನ್ನ ಜೊತೆ ನಮ್ಮ ಚಿಕ್ಕ ಅಣ್ಣಯ್ಯ ವಿಕ್ರಮ್ ಕೂಡ ಇದ್ದಾನೆ ಎಂದು ಹೇಳುತ್ತಲೇ ವಿಕ್ರಮ್ ಆಗಲೇ ಅವರ ಹತ್ತಿರಕ್ಕೆ ಬರುತ್ತಾನೆ. ಸುಹಾಸಿನಿ ವಿಕ್ರಮನನ್ನ ನೋಡುತ್ತಾಳೆ. ವಿಕ್ರಮ್ ಅಂದಗಾರ, ನೋಡೋದಕ್ಕೆ ಚೆನ್ನಾಗಿರ್ತಾನೆ. ವಿಕ್ರಮ್ ಕೂಡ ಸುಹಾಸಿನಿಯನ್ನು ನೋಡ್ತಾನೆ. ವಿಕ್ರಮ್ ತನ್ನಲ್ಲಿ ತಾನು, ಇದೇನಿದು, ಈ ಹುಡುಗಿ ಇಷ್ಟು ಅಂದವಾಗಿದ್ದಾಳೆ, ನೋಟ ಪಕ್ಕಕ್ಕೆ ಕೂಡ ಸರಿಸಲಾರದೆ ಹೋಗ್ತಾ ಇದ್ದೀನಿ ಎಂದು ಅಂದುಕೊಳ್ಳುತ್ತಾ ಸುಹಾಸಿನಿಯನ್ನು ಹಾಗೆ ನೋಡ್ತಾ ಇರ್ತಾನೆ. ಅಮೃತ ಇದನ್ನು ಗಮನಿಸುತ್ತಾಳೆ. ಅಣ್ಣಯ್ಯ, ಅವಳು ನನ್ನ ಫ್ರೆಂಡು ಸುಹಾಸಿನಿ, ಇಬ್ಬರು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ. ರೋಡ್ ಮೇಲೆ ನಿಂತ್ಕೊಂಡಿರೋದನ್ನ ನೋಡಿ ನನಗೆ ಲಿಫ್ಟ್ ಕೊಡೋದಕ್ಕೆ ಬಂದ್ಲು ಎಂದು ಹೇಳುತ್ತಲೇ ವಿಕ್ರಮ್ ತಡ ಮಾಡದೆ, ಹಾಯ್, ದಿಸ್ ಇಸ್ ವಿಕ್ರಮ್. ಹಲೋ, ನಾನು ಸುಹಾಸಿನಿ ಎಂದು ಹೇಳಿ ಶೇಕ್ ಹ್ಯಾಂಡ್ ಕೊಡುತ್ತಾಳೆ. ಒಬ್ಬರನ್ನು ಒಬ್ಬರು ಹಾಗೆ ನೋಡ್ಕೊಳ್ತಾ ಕೈಗಳನ್ನು ತೂಗಿಸುತ್ತಾ ಇರುತ್ತಾರೆ. ಮನೆಯ ಬಾಗಿಲ ಹತ್ತಿರ ಗುಲಾಬಿ ಹೂ ಹಿಡಿದುಕೊಂಡು ಅನಾಮಿಕಾ ನಿಂತ್ಕೊಂಡು ಪದೇ ಪದೇ ಬೀದಿ ಕಡೆ ನೋಡ್ತಾ ಇರ್ತಾಳೆ. ಇಂಟರ್ವ್ಯೂಗೆ ಹೋದ ಅಕ್ಕ ಇನ್ನೂ ಯಾಕೆ ಬರ್ಲಿಲ್ಲ? ಅಕ್ಕ ಬಂದು ಗುಡ್ ನ್ಯೂಸ್ ಹೇಳ್ತಾಳೆ ಅಂತ ಈ ಹೂ ಕೊಡ್ಬೇಕು ಅಂತ ನಾನು ಆಗಿನಿಂದ ನೋಡ್ತಾ ಇದ್ದೀನಿ. ಅಕ್ಕ ಮಾತ್ರ ಬರೋ ಹಾಗೆ ಕಾಣಿಸ್ತಾ ಇಲ್ಲ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಇರುವಾಗ ಹೊರಗಿನಿಂದ ತಾಯಿ ಮಾಲತಿ ಬರುತ್ತಾಳೆ. ಅನಾಮಿಕಾ, ನಾನು ಹೇಳಿದ ಕೆಲಸ ಎಲ್ಲ ಮಾಡಿದ್ಯಾ? ಇಲ್ಲ ಅಂದ್ರೆ ಹೀಗೆ ಗುಲಾಬಿ ಹೂ ಹಿಡಿದುಕೊಂಡು ಬಾಗಿಲ ಹತ್ರ ನಿಂತ್ಕೊಂಡಿದ್ಯಾ? ಅಮ್ಮ, ನೀನ್ ಹೇಳಿದ ಕೆಲಸ ಎಲ್ಲ ಮಾಡಿದೆ. ಹೋಗೋ, ಮನೆಯೊಳಗೆ ಹೋಗಿ ಸೇಮಿಯಾ ಮಾಡಿ ರೆಡಿಯಾಗಿಟ್ಟಿರು. ಅಕ್ಕ ಬರ್ತಾನೆ ಗುಡ್ ನ್ಯೂಸ್ ಹೇಳ್ತಾಳೆ. ಮೊದಲು ಅಕ್ಕ ಬರ್ಲಿ ಬಿಡೆ, ಆಮೇಲೆ ಸೇಮಿಯಾ ಮಾಡ್ತೀನಿ ಎಂದು ಹೇಳಿ ಮಾಲತಿ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾತ್ರ ಬಾಗಿಲ ಹತ್ರನೇ ನಿಂತ್ಕೊಂಡು ತನ್ನ ಅಕ್ಕ ಸುಹಾಸಿನಿಗಾಗಿ ಎದುರು ನೋಡ್ತಾ ಇರ್ತಾಳೆ. ರೋಡ್ ಮೇಲೆ ಕೈ ಊಗುತ್ತಿರುವ ಸುಹಾಸಿನಿ ವಿಕ್ರಮ್ ಅನ್ನು ಅಮೃತ ಹಾಗೆ ನೋಡುತ್ತಾಳೆ. ಅಣ್ಣಯ್ಯ, ಇಬ್ರು ಒಂದೊಂದು ಕೈ ಹಿಡ್ಕೊಂಡು ನಿಂತ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಯಾರು ಈಗ ಮದುವೆ ಮಾಡ್ಕೋತಾ ಇಲ್ಲ, ಆಗ ಮತ್ತೆ ನೀವಿಬ್ರೇ ಮದುವೆ ಮಾಡ್ಕೋಬೇಕಾಗಿ ಬರುತ್ತೆ ಎಂದು ಹೇಳುತ್ತಲೇ ಇಬ್ರು ಕೈಗಳನ್ನು ಬಿಡುತ್ತಾರೆ. ಸುಹಾಸಿನಿ ನಾಚಿಕೆ ಪಡುತ್ತಾ ವಿಕ್ರಮ್ನ ಕಡೆ ನೋಡುತ್ತಾಳೆ. ವಿಕ್ರಮ್ ಕೂಡ ನಗುತ್ತಾ ಸುಹಾಸಿನಿಯನ್ನ ನೋಡ್ತಾ ಇರ್ತಾನೆ. ಅಮೃತಳಿಗೆ ಮಾತ್ರ ಕೋಪ ಬರುತ್ತೆ. ಸುಹಾ, ಇನ್ನು ನೀನು ಹೊರಡೆ, ಲಿಫ್ಟ್ ಕೊಡ್ತೀನಿ ಬಾರೇ. ಬಾ ತಂಗಿ, ಹೋಗೋಣ. ಅವಳು ಲಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ? ಅಣ್ಣಯ್ಯ, ಅವಳು ಲಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದು ನಂಗೆ, ನಮ್ಮಿಬ್ಬರಿಗಲ್ಲ. ಆಟೋ ನೋಡು, ಆಟೋದಲ್ಲಿ ಹೊರಟು ಹೋಗೋಣ. ನಾವು ಇಬ್ಬರು ಆಗಿನಿಂದ ಒಂದು ಆಟೋಗಾಗಿ ನೋಡ್ತಾ ಇದ್ದೀವಲ್ಲ, ಒಂದು ಆಟೋ ಆದ್ರೂ ಈ ಕಡೆ ಬರ್ತಾ ಇಲ್ಲ ಅಂತ ನಿಂಗೂ ಗೊತ್ತಲ್ಲ. ಹೋಗ್ಲಿ ಬಿಡು, ನೀನಾದ್ರೂ ಹೋಗು, ನಾನು ಹೇಗೋ ಮನೆಗೆ ಬರ್ತೀನಿ ಬಿಡು. ಅಮೃತ, ನಿಮ್ಮ ಅಣ್ಣ ಹೇಳಿದ ಹಾಗೆ ನೀನು ನನ್ನ ಜೊತೆ ಬಂದ್ಬಿಡು. ನಿಮ್ಮ ಮನೆ ಹತ್ರ ನಾನು ಬಿಟ್ಬಿಟ್ಟು ಹೋಗ್ತೀನಿ. ಇನ್ನು ನಿಮ್ಮ ಅಣ್ಣಯ್ಯ ಹೇಗೋ ಬರ್ತಾರೆ ಬಿಡು ಎಂದು ಹೇಳುತ್ತಲೇ ಅಮೃತ ಸುಹಾಸಿನಿಯ ಸ್ಕೂಟಿ ಹತ್ತುತ್ತಾಳೆ. ಇಬ್ಬರು ಸ್ಕೂಟಿ ಮೇಲೆ ಮಾತನಾಡಿಕೊಳ್ಳುತ್ತಾ ಹೊರಟು ಹೋಗುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ವಿಕ್ರಮ್ ಸುಹಾಸಿನಿ ಇಬ್ಬರು ಕಾಫಿ ಡೇಯಲ್ಲಿ ಕೂತ್ಕೊಂಡಿರ್ತಾರೆ. ವಿಕ್ರಮ್, ನಮ್ಮ ಮದುವೆ ಯಾವಾಗ? ನಮ್ಮ ಅಣ್ಣಯ್ಯ ರಮೇಶನ್ಗೆ ಮದುವೆ ಆದಾಗ ಸುಹಾ, ನಿನ್ಗೆ ಅಣ್ಣಯ್ಯ ಕೂಡ ಇದ್ದಾರಾ? ಮತ್ತೆ ಯಾವತ್ತೂ ಹೇಳಲಿಲ್ಲ? ಆ ಸಂದರ್ಭ ಬರ್ಲಿಲ್ಲ ಬಿಡು, ಅದಕ್ಕೆ ಹೇಳಲಿಲ್ಲ. ಈಗ ಬಂದಿದೆ, ಹೇಳ್ತಾ ಇದ್ದೀನಿ. ನಮ್ಮ ಲವ್ ಬಗ್ಗೆ ನಮ್ಮ ಮನೇಲಿ ಹೇಳಿದ್ದೀನಿ ಸುಹಾ. ಏನಂದ್ರು ವಿಕ್ರಮ್? ಒಪ್ಕೊಂಡಿದ್ದಾರೆ ಸುಹಾ, ಆದ್ರೆ ಅಣ್ಣನ ಮದುವೆ ಆಗದೆ ತಮ್ಮನ ಮದುವೆ ಮಾಡ್ಕೊಳ್ಳೋದು ಚೆನ್ನಾಗಿರಲ್ವಲ್ಲ, ಅದಕ್ಕೆ ಅಣ್ಣನಿಗೆ ಮದುವೆ ಆಗ್ತಾನೆ, ನಮ್ಮ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಭಾವನವರಿಗೆ ಸಂಬಂಧ ನೋಡ್ತಾ ಇದ್ದೀರಾ? ಈಗಲ್ಲ ಸುಹಾ, ಯಾವಾಗಿನಿಂದನೋ ನೋಡ್ತಾ ಇದ್ದಾರೆ. ಚೆನ್ನಾಗಿ ಓದ್ಕೊಳ್ತಾ ಇಲ್ಲ, ಚೆನ್ನಾದ ಕೆಲಸ ಇಲ್ಲ ಅಂತ ಯಾವ ಹುಡುಗಿನೂ ಇಷ್ಟಪಡ್ತಾ ಇಲ್ಲ. ನಮ್ಮ ಅಣ್ಣನ ಮದುವೆ ಮಾಡ್ಕೋತಾ ಇಲ್ಲ, ಅದಕ್ಕೆ ಇಷ್ಟು ಲೇಟ್ ಆಗ್ತಾ ಇದೆ ಎಂದು ಹೇಳುತ್ತಲೇ ಸುಹಾಸಿನಿ ಆಲೋಚನೆಯಲ್ಲಿ ಬೀಳ್ತಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ಹಿತ್ತಲಿನಲ್ಲಿ ದಿಗಿಲಿನಿಂದ ಕೂತ್ಕೊಂಡ ಗಂಡ ಸುರೇಂದ್ರನ ಹತ್ತಿರಕ್ಕೆ ಮಾಲತಿ ಬರ್ತಾಳೆ. ಯಾಕೆ ರೀ ಹಾಗೆ ಯೋಚನೆಯಿಂದ ಕೂತಿದ್ದೀರಾ? ಅನಾಮಿಕಳ ಬಗ್ಗೆ ಮಾಲತಿ ಚಿಕ್ಕದು ಜಾಬ್ ಮಾಡುತ್ತಾ ಲಕ್ಷ ರೂಪಾಯಿ ಸಂಪಾದಿಸ್ತಾ ಇದೆ. ಅಲ್ಲದೆ ತನ್ನ ಗಂಡನ್ನ ತಾನೇ ನೋಡ್ಕೊಂಡಿದ್ದಾಳೆ.
ಮದುವೆ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ನಾವು ನಮ್ಮ ಹಿರಿತನವನ್ನು ಕಾಪಾಡ್ಕೋಬೇಕು ಅಂದ್ರೆ ಮೊದಲು ದೊಡ್ಡ ಮಗಳು ಅನಾಮಿಕಳಿಗೆ ಮದುವೆ ಮಾಡಬೇಕು, ಆ ನಂತರ ಚಿಕ್ಕದು ಸುಹಾಗೆ ಮಾಡಬೇಕು. ಎಷ್ಟೋ ಸಂಬಂಧಗಳು ನೋಡ್ತಾ ಇದ್ದೀವಿ, ಆದ್ರೆ ಓದು ಸಂಪಾದನೆ ಇಲ್ಲದ ಅನಾಮಿಕಳನ್ನ ಮಾಡ್ಕೊಳ್ಳೋದಿಕ್ಕೆ ಯಾರೂ ಮುಂದಕ್ಕೆ ಬರ್ತಾ ಇಲ್ಲ. ಇದರಲ್ಲಿ ನಮ್ ತಪ್ಪೇನೂ ಇಲ್ವಲ್ಲ ರೀ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹಿತ್ತಲಿನ ಹತ್ತಿರವಿರುವ ಬಾಗಿಲ ಹತ್ತಿರ ನಿಂತ್ಕೊಂಡು ಅವರಿಬ್ಬರ ಮಾತನ್ನು ಕೇಳುತ್ತಾ ಅನಾಮಿಕ ದುಃಖ ಪಡುತ್ತಾ ಕಣ್ಣೀರು ಹಾಕೋತಾಳೆ. ಇನ್ನು ಕಾಫಿ ಡೇ ಅಲ್ಲಿರುವ ವಿಕ್ರಮ್ ಮಾತ್ರ ಸಂತೋಷ ಪಡುತ್ತಾ, ವರೆ ವಾ ಸುಹಾ, ನಿನ್ನ ಐಡಿಯಾ ಮಾತ್ರ ಚೆನ್ನಾಗಿದೆ. ನೀನು ನಿಮ್ಮನೇಲಿ ಹೇಳು, ನಾನು ನಮ್ಮನೇಲಿ ಹೇಳ್ತೀನಿ. ನಿಮ್ಮ ಅಕ್ಕಂಗೂ ನಮ್ಮಣ್ಣನಿಗೂ ಮದುವೆ ಮಾಡಿದ್ರೆ ನಾವು ಹಾಯಾಗಿ ಮದುವೆ ಮಾಡ್ಕೋಬಹುದು ಎಂದು ಅವರಿಬ್ಬರು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸುಹಾಸಿನಿ ತನ್ನ ತಾಯಿ ತಂದೆಯರ ಹತ್ತಿರ ರಮೇಶನ ಬಗ್ಗೆ ಹೇಳುತ್ತಾಳೆ. ವಿಕ್ರಮ್ ಕೂಡ ತನ್ನ ತಾಯಿ ತಂದೆ ಶಾರದಾ ಪ್ರಸಾದರ ಹತ್ತಿರ ಅನಾಮಿಕಳ ಬಗ್ಗೆ ಹೇಳ್ತಾನೆ. ಆ ಕಡೆ ಅನಾಮಿಕಾ ಅವರು, ಈ ಕಡೆ ಶಾರದಾ ಅವರು ಎಷ್ಟೋ ಸಂತೋಷ ಪಟ್ಟು ಒಂದು ಒಳ್ಳೆ ದಿನದಲ್ಲಿ ಮುಹೂರ್ತವನ್ನು ಇಟ್ಟು ರಮೇಶ್ಗೂ ಅನಾಮಿಕಳಿಗೂ ವಿಕ್ರಮ್ಗೂ ಸುಹಾಸಿನಿಯರಿಗೂ ಮದುವೆ ಮಾಡುತ್ತಾರೆ. ಒಂದೇ ಮನೆಗೆ ಸೇರಿದ ಅಕ್ಕ ತಂಗಿಯರು ಅತ್ತೆಯವರ ಮನೆಯಲ್ಲಿ ಈಗ ವಾರಗಿತ್ತಿಯರಾದರು, ಹಾಗೆ ರಿಚ್ ಅಂಡ್ ಪೂರ್ ಸೊಸೆಯಾದರು. ಒಂದು ದಿನ ತನ್ನ ಇಬ್ಬರು ಸೊಸೆಯಂದಿರನ್ನು ಹಾಲ್ಗೆ ಕರೆಸುತ್ತಾಳೆ ಶಾರದಾ. ಚಿಕ್ಕ ಸೊಸೆ ಸುಹಾಸಿನಿ, ನೀನು ತಿಂಗಳಿಗೆ ₹1,00,000 ಸಂಬಳ ತರ್ತಾ ಇದೀಯ, ಆದ್ರಿಂದ ನೀನು ಮನೆಯಲ್ಲಿ ಕೆಲಸ ಮಾಡಬೇಕಾದ ಅಗತ್ಯವಿಲ್ಲ. ನಿನಗೇನ್ ಬೇಕು ಅಂದ್ರೆ ಅದೆಲ್ಲ ನಿನ್ ಕಾಲ್ ಹತ್ರ ಬರುತ್ತೆ. ಹಾಗೆ ಆಂಟಿ, ನೀವು ಹೇಗೆ ಹೇಳಿದ್ರೆ ನಾನು ಹಾಗೆ ನಡ್ಕೋತೀನಿ. ಇನ್ನು ದೊಡ್ಡ ಸೊಸೆ ಅನಾಮಿಕಾ, ನೀನು ಓದ್ಕೊಂಡಿಲ್ಲ, ನಿಂಗೆ ಸಂಪಾದನೆ ಇಲ್ಲ, ಆದ್ರಿಂದ ಮನೆ ಕೆಲಸ ಅಡುಗೆ ಕೆಲಸ ಮಾಡಬೇಕು. ಅದರಿಂದ ಸುಹಾಸನಿಗೆ ಯಾವ ಕಷ್ಟನೂ ಬಾರದ ಹಾಗೆ ನೋಡ್ಕೋಬೇಕು. ಅವಳು ಏನು ಕೇಳಿದ್ರು ನೀನದು ಮಾಡಿ ಇಡಬೇಕು. ನೆನಪಿಟ್ಕೋ, ಏನಾದ್ರೂ ತಪ್ಪಾಯ್ತು ಅಂದ್ರೆ ಎಂದು ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕಳಿಗೆ ಭಯ ಹಿಡಿದುಕೊಳ್ಳುತ್ತೆ. ಭಯದಿಂದಲೇ ಅತ್ತೆ ಶಾರದಳ ಕಡೆಗೆ ನೋಡ್ತಾ ಇರ್ತಾಳೆ. ಅತ್ತೆ, ನನಗೀಗ ಜ್ಯೂಸ್ ಬೇಕು. ಸರಿ ಸೊಸೆ, ನೀನು ಹೋಗು, ನಾನು ಅನಾಮಿಕಳ ಹತ್ರ ನಿನಗೆ ಬೇಕಾದ ಜ್ಯೂಸ್ ಕಳಿಸ್ತೀನಿ ಎಂದು ಹೇಳುತ್ತಲೇ ಸುಹಾಸಿನಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕೇಳಿದ್ಯಲ್ಲ ಅನಾಮಿಕಾ, ಹೋಗಿ ಜ್ಯೂಸ್ ತಯಾರು ಮಾಡಿಕೊಂಡು ಚಿಕ್ಕ ಸೊಸೆಗೆ ಕೊಡು. ಹಾಗೆ ಅತ್ತೆ ಎಂದು ಅನಾಮಿಕಾ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ. ಜ್ಯೂಸ್ ತಯಾರು ಮಾಡುತ್ತಾಳೆ, ಸುಹಾಸಿನಿಗಾಗಿ ತಗೊಂಡು ಹೋಗುತ್ತಾಳೆ. ಅಲ್ಲಿ ಶಾರದಾ ಸುಹಾಸಿನಿ ಇಬ್ಬರು ಬೆಡ್ ಮೇಲೆ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರ್ತಾರೆ. ಅನಾಮಿಕಳ ಹತ್ತಿರನಿಂದ ಶಾರದಾ ಜ್ಯೂಸ್ ತೆಗೆದುಕೊಂಡು ಸುಹಾಸಿನಿಗೆ ಕುಡಿಸುತ್ತಾಳೆ. ಅದು ನೋಡಿ ಅನಾಮಿಕಾ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಆ ಮನೆಗೆ ದೊಡ್ಡ ಸೊಸೆ ಅನ್ನುವ ವಿಷಯ ಮರೆತು ಹೋಗಿ ಆ ಮನೆಯಲ್ಲಿರುವವರೆಲ್ಲ ಅವಳನ್ನು ಒಬ್ಬ ಕೆಲಸದವಳ ಹಾಗೆ ನೋಡ್ತಾ ಇರ್ತಾಳೆ. ಎಲ್ಲರೂ ಎಲ್ಲ ಕೆಲಸಗಳನ್ನು ಅನಾಮಿಕಳಿಗೆ ಹೇಳ್ತಾ ಇರ್ತಾರೆ. ಆದರೂ ಸರಿ ಅನಾಮಿಕಾ ಮಾತ್ರ ಸ್ವಲ್ಪವೂ ಕೋಪ ಮಾಡಿಕೊಳ್ಳದೆ ಆ ಮನೆಯಲ್ಲಿ ಯಾರು ಏನು ಕೆಲಸ ಹೇಳಿದರೋ ಆ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಎಲ್ಲರ ಅಗತ್ಯಗಳನ್ನು ತೀರಿಸ್ತಾ ಇರ್ತಾಳೆ. ಇಷ್ಟರಲ್ಲಿಯೇ ಚಳಿಗಾಲ ಬಂದೇ ಬರುತ್ತದೆ. ಅದರಿಂದ ಸುಹಾಸಿನಿ ಅನಾಮಿಕಾ ಇಬ್ಬರು ಒಂದೇ ಸಲ ಗರ್ಭವತಿಯಾಗುತ್ತಾರೆ. ಇಬ್ಬರಿಗೂ ತಿಂಗಳು ತುಂಬ್ತಾ ಇರುತ್ತೆ. ಆ ಅನಾಮಿಕಾ, ಚಳಿಗಾಲ ಅಲ್ವಾ, ತಿಂಗಳು ತುಂಬ್ತಾ ಇದೆಯಲ್ಲ ಅಂತ ಕೆಲಸ ಸರಿಯಾಗಿ ಮಾಡದೇ ಇದ್ರೆ ತಿಂಡಿ ಕೊಡಲ್ಲ, ನೀರು ಕೊಡಲ್ಲ. ಜಾಗ್ರತೆಯಾಗಿ ಮೈ ಹತ್ರ ಇಟ್ಕೊಂಡು ಕೆಲಸ ಮಾಡು. ಹಾಗೆ ಅತ್ತೆ. ಸುಹಾಸಿನಿ, ನಿನ್ಗೇನ್ ತಿನ್ಬೇಕು ಅಂದ್ರು ಹೇಳು, ಅದನ್ನ ತಗೊಂಬರ್ತೀನಿ. ಹೊರಗಿನಿಂದ ತಗೊಂಬರೋದೇನಕ್ಕತ್ತೆ, ಮನೇಲಿ ಅನಾಮಿಕಾ ಇದ್ದಾಳಲ್ಲ ಮಾಡೋದಿಕ್ಕೆ. ಹೌದಲ್ವಾ, ನಾನು ಮರ್ತು ಹೋದೆ. ನಿಂಗೇನೇನ್ ಬೇಕು ಹೇಳು ಸುಹಾ, ಅನಾಮಿಕಾ ಎಲ್ಲ ತಯಾರು ಮಾಡ್ತಾಳೆ. ನನಗೆ ಸೌದೆ ಒಲೆ ಮೇಲೆ ಮಾಡಿದ ಬಿರಿಯಾನಿ, ಅಲ್ಲಿ ಸುಟ್ಟ ಲೆಗ್ ಪೀಸ್ ತಿನ್ಬೇಕು ಅನ್ಸ್ತಾ ಇದೆ ಅತ್ತೆ. ಹೋಗು ಅನಾಮಿಕಾ, ಹೋಗಿ ಸುಹಾ ಹೇಳಿದ್ದು ಮಾಡು. ಅತ್ತೆ, ಹೊರಗಡೆ ತುಂಬಾ ಚಳಿ ಆಗ್ತಾ ಇದೆ. ಈಗ ಶಾಪ್ಗೆ ಹೋಗಿ ಚಿಕನ್ ತಗೊಂಡ್ಬರ್ಬೇಕು ಅಂದ್ರೆ, ಸೌದೆ ಒಲೆ ಮಾಡಬೇಕು ಅಂದ್ರೆ, ಅದು ಸುಡಬೇಕು ಅಂದ್ರೆ ಚಳಿಗೆ ತುಂಬಾ ಕಷ್ಟವಾಗುತ್ತೆ ಅತ್ತೆ. ಚಳಿ ಗಿಳಿ ಅಂತ ನೆಪ ಹೇಳ್ಬೇಡ ಸೊಸೆ. ಸುಹಾಸಿನಿಗೆ ಇಷ್ಟವಾಗಿದ್ದೆಲ್ಲ ಮಾಡಿ ಕೊಡಬೇಕಾದ ಜವಾಬ್ದಾರಿ ನಿನ್ ಮೇಲಿದೆ ಅಷ್ಟೇ ಎಂದು ಹೇಳುತ್ತಲೇ ಗರ್ಭವತಿ ಅನಾಮಿಕಾ ಚಳಿಯಲ್ಲಿ ಬೀಳುತ್ತಿರುವ ಮಂಜಿನಲ್ಲಿಯೇ ನಡುಗುತ್ತಾ ಒಂದು ಚೀಲ ತೆಗೆದುಕೊಂಡು ಚಿಕನ್ ಶಾಪ್ಗೆ ಹೋಗ್ತಾಳೆ. ಕೋಳಿಯನ್ನು ತೆಗೆದುಕೊಂಡು ಅತಿ ಕಷ್ಟದಿಂದ ಮನೆಗೆ ಬರ್ತಾಳೆ. ಮನೆ ಹತ್ತಿರ ಆ ಚಳಿಯಲ್ಲಿಯೇ ಸೌದೆ ಒಲೆಯನ್ನು ಏರ್ಪಾಟು ಮಾಡಿ ಚಿಕನ್ ಬಿರಿಯಾನಿ ಮಾಡುತ್ತಾಳೆ.
ಚಳಿಗೆ ನಡುಗುತ್ತಾ ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ತನ್ನ ಬೆಡ್ರೂಮ್ ಅಲ್ಲಿ ಹಾಯಾಗಿ ಕೂತ್ಕೊಂಡ ಸುಹಾಸಿನಿ ಹತ್ರಕ್ಕೆ ಹೋಗ್ತಾಳೆ. ಅತ್ತೆ ಶಾರದಾ ಅನಾಮಿಕ ಮಾಡಿ ತಂದದ್ದನ್ನು ತಿನ್ನಿಸುತ್ತಾ ಇರ್ತಾಳೆ. ಅನಾಮಿಕ ಮಾತ್ರ ದುಃಖ ಪಡುತ್ತಾ ಮನೆಯನ್ನು ಒರೆಸ್ತಾ ಇರ್ತಾಳೆ. ಆ ಮನೆಯಲ್ಲಿ ಶಾರದಾ ಸುಹಾಸಿನಿ ಇಬ್ಬರು ನಗುತ್ತಾ ಅನಾಮಿಕಳಿಗೆ ಕಷ್ಟ ಕೊಡುತ್ತಾ ಇರುತ್ತಾರೆ. ಈ ವಿಧದಿಂದ ಗರ್ಭವಿತ ಅನಾಮಿಕಳನ್ನು ಆ ಮನೆಯಲ್ಲಿ ಕಷ್ಟ ಕೊಡ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಮಣ್ಣಿನ ಮನೆಯಲ್ಲಿ ಅತ್ತೆ ಶಾರದಾ ಪೊರಕೆ ಕಸ ಎತ್ತುವ ಮೊರ ಹಿಡಿದುಕೊಂಡು ಮನೆಯೆಲ್ಲ ತಿರುಗುತ್ತಾ ಇರುತ್ತಾಳೆ. ಮೊಮ್ಮಗ ಹರೀಶ್, ಮೊಮ್ಮಗಳು ಭವ್ಯ ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಹಾಲ್ಗೆ ಬರುತ್ತಾರೆ. ಶಾರದಳನ್ನು ನೋಡಿ, ಅಜ್ಜಿ, ಮನೆಯಲ್ಲಿ ಎಲ್ಲೂ ಕಸ ಇಲ್ವಲ್ಲ, ಇನ್ನು ಏನಕ್ಕೆ ಹಾಗೆ ಅದನ್ನು ಹಿಡ್ಕೊಂಡು ತಿರುಗ್ತಾ ಇರ್ತೀಯಾ? ಕಸ ಇಲ್ಲ ಮೊಮ್ಮಗಳೇ, ಆದ್ರೆ ನೀನು ಅವನು ಇನ್ನು ಈ ಮನೆಯಲ್ಲೇ ಇದ್ದೀರಲ್ಲ. ಅಂದ್ರೆ ಏನು ಅಜ್ಜಿ ನಿನ್ನ ಉದ್ದೇಶ? ಏನಿದೆಯೋ ಮೊಮ್ಮಗನೇ, ಮನೇಲಿ ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಕೋದು ನೀನು ನಿನ್ ತಂಗಿ ಭವ್ಯ ಅಲ್ವಾ? ಆ ವಿಷಯನೇ ಅಂತ ಇದ್ದೀನಿ ನಾನು ಕೂಡ. ನೀವು ಸ್ಕೂಲ್ಗೆ ಹೋದ್ರೆ ನಾನು ಕೈಯಲ್ಲಿರೋದನ್ನು ಪಕ್ಕದಲ್ಲಿ ಇಡ್ತೀನಿ. ನಾವು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಟಿಫಿನ್ ತಿನ್ಬೇಕಲ್ಲ ಅಜ್ಜಿ. ನೀನು ಆ ಟಿಫಿನ್ ತಗೊಂಡ್ ಬಂದು ತಿನ್ನಿಸ್ಬೋದಲ್ಲ? ಹೌದು ಅಜ್ಜಿ, ಅದನ್ನ ಪಕ್ಕದಲ್ಲಿಟ್ಟು ನನಗೂ ತಂಗಿಗೂ ಅಮ್ಮ ಮಾಡಿಟ್ಟ ತಿಂಡಿ ತಗೊಂಡ್ಬಂದು ತಿನ್ನಿಸ್ಬೋದಲ್ಲ ಎಂದು ಅನ್ನುತ್ತಿರುವಾಗ ಅನಾಮಿಕಾ ಕಿಚನ್ ಒಳಗೆಯಿಂದ ಬಿಸಿ ಬಿಸಿಯಾದ ದೋಸೆ ಹಾಕಿಕೊಂಡು ಮಕ್ಕಳ ಹತ್ತಿರಕ್ಕೆ ಬರ್ತಾಳೆ. ಮಕ್ಕಳೇ ಬನ್ನಿ, ಹಾಗೆ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಇಬ್ಬರು ಸೋಫಾದಲ್ಲಿ ಕೂತ್ಕೋತಾರೆ. ಶಾರದಾ ಮತ್ತೆ ಮನೆಯೆಲ್ಲ ತಿರುಗಲಿಕ್ಕೆ ಶುರು ಮಾಡ್ತಾಳೆ. ಇನ್ನು 25 ವರ್ಷದ ಅಂದವಾದ ಕೀರ್ತಿ, ಆಕೆ ಒಬ್ಬ ಅನಾಥೆ, ಕಾಲೇಜ್ ಸುತ್ತಲೂ ತಿರುಗುತ್ತಾ ಗಣೇಶ್ಗಾಗಿ ಹುಡುಕುತ್ತಾ ಇರ್ತಾಳೆ. ಆಗ ಕೀರ್ತಿಗೆ ಗಣೇಶ್ ಫ್ರೆಂಡ್ ಶೇಖರ್ ಕಾಣಿಸುತ್ತಾನೆ. ಶೇಖರ್, ಗಣೇಶ್ ಎಲ್ಲಿದ್ದಾನೆ ಹೇಳ್ತೀಯಾ ಪ್ಲೀಸ್? ಇಲ್ಲ ಕೀರ್ತಿ, ನಿನಗೂ ಗಣೇಶನ್ಗೂ ಲವ್ ಸೆಟ್ ಆಗಲ್ಲ. ಅದು ನಾನ್ ನೋಡ್ಕೋತೀನಲ್ಲ ಶೇಖರ್. ಲಾಸ್ಟ್ ಅಂಡ್ ಫೈನಲ್ ಆಗಿ ಗಣೇಶ್ ಜೊತೆ ಮಾತಾಡ್ತೀನಿ. ಗಣೇಶ್ ಎಲ್ಲಿದ್ದಾನೋ ಹೇಳು ಪ್ಲೀಸ್. ನನ್ನ ರೂಮಲ್ಲಿ ಇದ್ದಾನೆ ಕೀರ್ತಿ, ತಗೋ ರೂಮಿನ ಬೀಗದ ಕೀ ಎಂದು ಹೇಳಿ ಆ ರೂಮಿನ ಬೀಗದ ಕೀ ಕೊಡ್ತಾನೆ. ಕೀರ್ತಿ ಆ ಬೀಗದ ಕೀ ತಗೋತಾಳೆ. ಅಂದ್ರೆ ಗಣೇಶ್ ರೂಮಲ್ಲಿದ್ರೆ ನೀನ್ ಹೀಗೆ ಬೀಗ ಹಾಕೊಂಡ್ ಬಂದ್ಯಾ? ಹೌದು ಕೀರ್ತಿ, ಅವನು ಹೇಳಿದ್ದಕ್ಕೆ ಹಾಗೆ ಮಾಡಿದೆ ಎಂದು ಹೇಳಿ ಶೇಖರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಕೀರ್ತಿ ತಡ ಮಾಡದೆ ಕಾರಿನಲ್ಲಿ ಶೇಖರ್ ಇರುತ್ತಿರುವ ರೂಮಿನ ಹತ್ರಕ್ಕೆ ಬರ್ತಾಳೆ. ಬೀಗ ತೆಗೆದು ಬಾಗಿಲು ತೆಗೆಯುತ್ತಾಳೆ. ಗಣೇಶ್ ಆ ರೂಮ್ಗಿರುವ ಕಿಟಕಿ ಹತ್ರ ಕುರ್ಚಿಯಲ್ಲಿ ಕೂತ್ಕೊಂಡು ಕಿಟಕಿ ಕಡೆ ನೋಡುತ್ತಾ ಚೆನ್ನಾಗಿ ಓದ್ಕೋತಾ ಇರ್ತಾನೆ. ಬಂದಿದ್ದು ಶೇಖರ್ ಅಂತ ಅನ್ಕೋತಾನೆ ಗಣೇಶ್. ಶೇಖರ್, ನನಗಾಗಿ ಕೀರ್ತಿ ಇನ್ನೂ ಕಾಲೇಜಲ್ಲಿ ಹುಡುಕ್ತಾನೆ ಇದ್ದಾಳ. ಈಗ ಶೇಖರ್ ಇರುವ ರೂಮ್ ಕೂಡ ಬಂದಿದೆ ಕಣೋ ಎಂದು ಅನ್ನುತ್ತಲೇ ತಿರುಗಿ ನೋಡುತ್ತಾನೆ ಗಣೇಶ್. ಬಾಗಿಲ ಹತ್ತಿರ ಕೀರ್ತಿ ಕಾಣಿಸುತ್ತಾಳೆ. ಕೀರ್ತಿ, ನೀನಾ? ಇಲ್ಲಿಗೆ ಹೇಗ್ ಬಂದೆ? ದ್ರೋಹಿ, ಆ ಶೇಖರು ನಿನ್ನ ಕಣ್ಣೀರಿಗೆ ಕರಗೋಗಿ ರೂಮಿನ ಕೀ ಕೊಟ್ಟು ಕಳ್ಸದ್ನಾ ಎಂದು ಹೇಳುತ್ತಲೇ ಕೀರ್ತಿಗೆ ಕೋಪ ಬರುತ್ತೆ. ಗಣೇಶ್ ಹತ್ತಿರಕ್ಕೆ ಅದೇ ಕೋಪದಿಂದ ಬಂದು ಕೆನ್ನೆ ಮೇಲೆ ಒಂದು ಬೀಸಿ ಕೊಡುತ್ತಾಳೆ. ಸಾರಿ ಕೀರ್ತಿ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಯಾಕೆ ಗಣೇಶ್ ನನ್ನ ಪ್ರೇಮನ ಯಾಕೆ ದೂರ ಮಾಡ್ತಾ ಇದ್ಯಾ? ಹೇಳೋದಲ್ಲ ಕೀರ್ತಿ, ನಾನು ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆ ಪರಿಸ್ಥಿತಿ ನೋಡಿ ನೀನೇ ನನ್ನನ್ನ ಮರ್ತೋಗ್ತೀಯ. ಅಂದ್ರೆ ಯಾವಾಗ ಹೋಗೋಣ ನಡಿ? ನಾಳೆ. ಸರಿ ಹಾಗಾದ್ರೆ, ಐ ಲವ್ ಯು ಗಣಿ ಎಂದು ಹೇಳಿ ಅಲ್ಲಿಂದ ಕೀರ್ತಿ ಹೊರಟು ಹೋಗುತ್ತಾಳೆ. ಇನ್ನು ಹಿತ್ತಲಿನಲ್ಲಿರುವ ಹಟ್ಟಿಯಲ್ಲಿರುವ ಹಸುಗಳಿಗೆ ಪೈಪಿಂದ ನೀರು ಹಾಕಿ ತೊಳೆಯುತ್ತಿರುವ ಮಾವ ಪ್ರಸಾದನ ಹತ್ತಿರಕ್ಕೆ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಬರ್ತಾಳೆ. ಮಾವಯ್ಯ, ನಾನು ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅನ್ನ ಅಡಿಗೆ ಮಾಡಿಟ್ಟಿದ್ದೀನಿ, ನಿಮ್ಗೆ ಹಸುವೆ ಆದಾಗ ಹಾಕೊಂಡು ತಿನ್ನಿ. ಹಾಗೆ ಸೊಸೆ, ನೀನು ಮಕ್ಕಳು ಜಾಗೃತಿಯಾಗಿ ಹೋಗ್ಬನ್ನಿ. ಹಾಗೆ ಮಾವಯ್ಯ. ಮಕ್ಕಳೇ, ತಾತಂಗಿ ಬಾಯ್ ಹೇಳಿ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಇಬ್ಬರು ಸೇರಿ ಪ್ರಸಾದನಿಗೆ ಬಾಯ್ ಬಾಯ್ ಹೇಳುತ್ತಾರೆ. ಸೊಸೆ, ನಿಮ್ಮ ಅತ್ತೆ ಏನ್ ಮಾಡ್ತಾ ಇದ್ದಾಳೆ? ದಿನ ಮಾಡೋ ಕೆಲ್ಸನೇ ಮಾವಯ್ಯ. ಏನು, ಆ ಪೊರಕೆ ಮರ ಹಿಡ್ಕೊಂಡು ಮನೆಯೆಲ್ಲ ತಿರುಗ್ತಾ ಇದ್ದಾಳ? ಹೌದು ಮಾವಯ್ಯ. ಇನ್ನು ನಿಮ್ಮ ಅತ್ತೆಗೆ ಎಷ್ಟು ಹೇಳಿದ್ರೂ ಅರ್ಥವಾಗಲ್ಲ, ಬುದ್ಧಿ ಬರಲ್ಲ. ಅತ್ತೆ ಅಷ್ಟೇನೆ ಬಿಡಿ ಮಾವಯ್ಯ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ. ಇನ್ನು ಮತ್ತೊಂದು ಕಡೆ ಬಡ್ಡಿ ವ್ಯಾಪಾರ ಮಾಡುವ ಧನಂಜಯನ ಮನೆಗೆ ರಮೇಶ್ ಬರ್ತಾನೆ. ಏನ್ ರಮೇಶ್ ಬಾಬು ಹೀಗ್ ಬಂದಿ? ನಾನು ನಿಮ್ಮ ಹತ್ರಕ್ಕೆ ಏನಕ್ಕೆ ಬರ್ತೀನೋ ಅಂತ ನಿಮಗೆ ಗೊತ್ತಲ್ಲ. ಏನು, ಮತ್ತೆ ದುಡ್ಡು ಬೇಕಾ? ಹೌದು ಸ್ವಾಮಿ, ಪಟ್ಟಣದಲ್ಲಿ ಓದ್ಕೊಳ್ತಾ ಇರುವ ನನ್ನ ತಮ್ಮಂಗೆ ಬೇಕು ಅಂತ ಹೇಳ್ದ. ಅವನಿಗಾಗಿ ಕಳಿಸ್ಬೇಕು. ಒಂದು 10,000 ಇದ್ರೆ ನೋಡಿ.
ಎಂದು ಹೇಳುತ್ತಾ ಇರುವಾಗಲೇ ಆ ಮನೆಗೆ ಗಣೇಶ್ ಕೀರ್ತಿಯನ್ನು ಕರ್ಕೊಂಡು ಬರ್ತಾನೆ. ಅವರಿಬ್ಬರನ್ನು ನೋಡಿ ರಮೇಶ್ ಧನಂಜಯ್ ಇಬ್ಬರು ಆಶ್ಚರ್ಯ ಹೋಗ್ತಾರೆ. ಅಣ್ಣಯ್ಯ, ನೀವು ಇವನ ಹತ್ರ ಯಾಕೆ ಬಂದ್ರಿ? ನಿನ್ನ ಓದಿಗಾಗಿ ನಿಮ್ಮ ಅಣ್ಣಯ್ಯ ನನ್ನ ಹತ್ರ 10,000 ಸಾಲವಾಗಿ ತಗೊಳಕ್ ಬಂದಿದ್ದಾನೆ. ನೀನೇನೋ ಓದದೆ ಹೀಗೆ ಹುಡುಗಿನ ಕರ್ಕೊಂಡು ಮನೆಗೆ ಬರ್ತೀಯಾ? ನೋಡಿ, ಗಣೇಶ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಭಾವನವ್ರೆ, ಬನ್ನಿ ಮನೆಗೆ ಹೋಗೋಣ, ಮೊದಲು ಅಲ್ಲಿ ಹೋಗಿ ಎಲ್ಲ ವಿಷಯನೂ ಮಾತಾಡೋಣ ಎಂದು ಹೇಳುತ್ತಲೇ ರಮೇಶನಿಗೆ ಇನ್ನು ಅಲ್ಲಿ ಒಂದು ಕ್ಷಣ ಕೂಡ ಇರಲಿಕ್ಕೆ ಮನಸ್ಸಾಗುವುದಿಲ್ಲ. ಅವರ ಜೊತೆ ಸೇರಿ ತಕ್ಷಣ ಮನೆಗೆ ಹೊರಡುತ್ತಾನೆ. ಇನ್ನು ಮತ್ತೊಂದು ಕಡೆ ಅನಾಮಿಕಾ ಮಕ್ಕಳನ್ನು ಸ್ಕೂಲಿನ ಹತ್ತಿರ ಬಿಟ್ಟು ಮಕ್ಕಳಿಗೆ ಬಾಯಿ ಹೇಳಿ ಸ್ಕೂಲ್ ಹತ್ತಿರದಿಂದ ಮನೆಗೆ ಬರ್ತಾಳೆ. ಮನೆಯಲ್ಲಿ ಪ್ರಸಾದ್, ಶಾರದಾ, ರಮೇಶ್, ಗಣೇಶ್, ಕೀರ್ತಿ ಎಲ್ಲರೂ ಕೂತಿರುತ್ತಾರೆ. ಅಲ್ನೋಡು, ಅದ್ಕಿ ಕೂಡ ಬಂದ್ಲು ಎಂದು ಹೇಳುತ್ತಲೇ ಅನಾಮಿಕಾ ಹೋಗಿ ಕೂತ್ಕೊಂಡಿರುವ ರಮೇಶನ ಹತ್ರ ನಿಂತ್ಕೋತಾಳೆ. ಅಮ್ಮ, ಅಪ್ಪ, ಈ ಹುಡುಗಿ ಹೆಸರು ಕೀರ್ತಿ, ನನ್ ಜೊತೆನೆ ಓದ್ಕೋತಾ ಇದ್ದಾಳೆ. ಆಕೆ ಒಬ್ಬ ಅನಾಥೆ. ಸರಿ ತಮ್ಮ, ಈಗ ಮನೆಗೇನಕ್ಕೆ ಕರ್ಕೊಂಡ್ಬಂದೆ, ಮೊದಲು ಅದು ಹೇಳು. ಇನ್ನೂ ನಿಮ್ಗೆ ಅರ್ಥವಾಗ್ತಾ ಇಲ್ವಾ? ಇಬ್ರು ಈಡು ಜೋಡು ಚೆನ್ನಾಗಿದ್ದಾರೆ. ಮೇಲಾಗಿ ಒಂದು ಹೆಣ್ಣು ಹುಡುಗಿ ಇಷ್ಟು ದೂರ ಬಂದಿದ್ದಾಳೆ ಅಂದ್ರೆ ನಮ್ಮ ಗಣೇಶ್ ನನ್ನ ಎಷ್ಟೋ ಇಷ್ಟಪಡ್ತಾ ಇದ್ದಾಳೆ. ನಾವೇ ಅರ್ಥ ಮಾಡ್ಕೋಬೇಕು ಎಂದು ಹೇಳುತ್ತಲೇ ಕೀರ್ತಿ ಸಂತೋಷ ಪಡುತ್ತಾಳೆ. ಅನಾಮಿಕಳ ಕಾಲಿಗೆ ಬೀಳ್ತಾಳೆ. ಅಕ್ಕ, ನೀನು ಸೂಪರ್. ನಮ್ಮ ಅತ್ತಿಗೆ ಎಲ್ಲ ವಿಷಯದಲ್ಲೂ ಸೂಪರ್. ಕೀರ್ತಿ, ನಮ್ಮ ಅತ್ತಿಗೆ ಚಿಕನ್ ಮೊಮೋಸ್ ಮಾಡ್ತಾಳೆ, ಸಿಂಪ್ಲಿ ಸೂಪರ್ ಗೊತ್ತಾ ಎಂದು ಹೇಳುತ್ತಲೇ ಕೀರ್ತಿ ಸಂತೋಷದಿಂದ, ಅಕ್ಕ, ನನಗಾಗಿ ಚಿಕನ್ ಮೊಮೋಸ್ ಮಾಡ್ತೀಯಾ ಪ್ಲೀಸ್ ಅಕ್ಕ? ಹಾಗೆ ಕೀರ್ತಿ. ಮಾವಯ್ಯ, ಅತ್ತೆ, ಗಣೇಶ್ ಕೀರ್ತಿ ಇಬ್ಬರು ಒಂದಾಗಬೇಕು ಅಂತ ನಮ್ಮ ಹತ್ರ ಆಶೀರ್ವಾದಕ್ಕಾಗಿ ಬಂದಿದ್ದಾರೆ. ಮತ್ತೆ ನೀವೇನಂತೀರಾ? ನೀನ್ ಒಪ್ಕೊಂಡ ಮೇಲೆ ನಮ್ದು ಎಂತಹ ಅಭ್ಯಂತರನೂ ಇಲ್ಲ ಸೊಸೆ. ನೀನೇನಂತೀಯೋ ನಾವು ಅದನ್ನೇ ಹೂ ಅಂತೀವಿ. ಏನು ಅಂದ್ರೆ ಹೋಗಿ ಚಿಕನ್ ತಗೊಂಡ್ ಬನ್ನಿ. ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಗಣೇಶ್ ಕೀರ್ತಿಯನ್ನು ಕರೆದುಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಆ ರೂಮಲ್ಲಿರುವ ಬೆಡ್ ಮೇಲೆ ಕೂತ್ಕೊಂಡು ಇಬ್ಬರು ಪ್ರೇಮದಿಂದ ಮಾತನಾಡ್ತಾ ಇರ್ತಾರೆ. ರಮೇಶ್ ಚಿಕನ್ ತಗೊಂಡ್ ಬಂದು ಅನಾಮಿಕಳಿಗೆ ಕೊಡ್ತಾನೆ. ಅನಾಮಿಕಾ ಅತಿ ಕಷ್ಟದಿಂದ ಚಿಕನ್ ಮೊಮೋಸ್ ತಯಾರು ಮಾಡ್ತಾಳೆ. ಅನಾಮಿಕಾ, ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ. ಸರಿ ಕಣ್ರಿ ಎಂದು ಹೇಳುತ್ತಲೇ ರಮೇಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಕಿಚನ್ ನಲ್ಲಿ ಚಿಕನ್ ಮೊಮೋಸ್ ತಯಾರು ಮಾಡ್ತಾ ಇರ್ತಾಳೆ. ರೂಮಿನಲ್ಲಿ ಗಣೇಶ್, ಕೀರ್ತಿ ಮಾತನಾಡ್ತಾ ಇರ್ತಾರೆ. ರಮೇಶ್ ಸ್ವಲ್ಪ ಹೊತ್ತಿಗೆ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರ್ತಾನೆ. ಅನಾಮಿಕಾ ಚಿಕನ್ ಮೊಮೋಸ್ ರೆಡಿ ಮಾಡಿ ಎಲ್ಲರನ್ನೂ ಕರೆಯುತ್ತಾಳೆ. ಎಲ್ಲರೂ ಸೇರಿ ಹಾಲಲ್ಲಿ ಕೂತ್ಕೋತಾರೆ. ಅನಾಮಿಕಾ ಎಲ್ಲರಿಗೂ ತಾನು ತಯಾರು ಮಾಡಿದ ಚಿಕನ್ ಮೊಮೋಸ್ ತಗೊಂಡ್ಬಂದು ಕೊಡ್ತಾಳೆ. ಕೀರ್ತಿ ಅಂತೂ ಬಹಳ ಸಂತೋಷದಿಂದ ಆ ಚಿಕನ್ ಮೊಮೋಸ್ ತಗೊಂಡು ತಿಂತಾಳೆ. ಅಕ್ಕ, ನಾನು ನಿಜ ಹೇಳ್ತಾ ಇದ್ದೀನಿ, ಟೌನ್ ಅಲ್ಲಿ ಈ ಚಿಕನ್ ಮೊಮೋಸ್ಗೆ ಒಳ್ಳೆ ಗಿರಾಕಿ ಇದೆ. ಮೇಲಾಗಿ ಈಗಲೇ ಚಳಿಗಾಲ ಶುರುವಾಗ್ತಿದೆ ಅಲ್ಲ, ಇನ್ನು ಬಹಳ ಗಿರಾಕಿ ಹೆಚ್ಚಾಗುತ್ತೆ ಎಂದು ಹೇಳುತ್ತಲೇ ಆಗಲೇ ಅನಾಮಿಕಳಿಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ. ಕೀರ್ತಿ ಹಾಗೆ ಸಂತೋಷದಿಂದ ಕಳೆದು ಸಿಟಿಗೆ ಹೊರಟು ಹೋಗುತ್ತಾಳೆ. ಹಾಗೆ ಸ್ವಲ್ಪ ದಿನಗಳು ಕಳೆಯುತ್ತದೆ. ಚಳಿಗಾಲ ಶುರುವಾಗುತ್ತದೆ. ಚಿಕನ್ ಮೊಮೋಸ್ ವ್ಯಾಪಾರ ಮಾಡೋದಕ್ಕೆ ಬೇಕಾದ ದುಡ್ಡಿಗಾಗಿ ಅನಾಮಿಕಾ, ರಮೇಶ್ ಇಬ್ಬರು ಪ್ರಯತ್ನ ಮಾಡ್ತಾ ಇರ್ತಾರೆ. ಒಂದು ದಿನ ಪ್ರಸಾದ್, ಶಾರದಾ ಇಬ್ಬರು ಕೂತ್ಕೊಂಡು ಅನ್ನ ತಿಂತಾ ಇರ್ತಾರೆ. ಶಾರದಾ, ಸೊಸೆ ಅನಾಮಿಕಾ ನಿನ್ಗೇನಾದ್ರೂ ಹೇಳಿದ್ಲಾ? ಯಾವ ವಿಷಯದ ಬಗ್ಗೆ ರೀ? ನಾನು ಒಂದು ಹಸುನ ಮಾರ್ತಾ ಇರೋ ವಿಷಯದ ಬಗ್ಗೆ ಎಂದು ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾಳೆ. ಯಾಕೆ ರೀ? ಅದೇ ಶಾರದಾ, ನಮ್ಮ ಸೊಸೆ ಅನಾಮಿಕಾ ಟೌನ್ ನಲ್ಲಿ ಚಿಕನ್ ಮೊಮೋಸ್ ಇಟ್ಟು ಮಾರ್ಬೇಕು ಅಂತ ಇದ್ದಾಳಲ್ಲ. ಪಾಪ, ದುಡ್ಡು ಎಲ್ಲಿಯೂ ಸರಿ ಹೊಂದುತ್ತಾ ಇಲ್ಲ. ಅದಕ್ಕೆ ನಮ್ಮ ಹಸುನ ತಗೊಂಡೋಗಿ ಮಾರಾಟ ಮಾಡೋಣ ಅನ್ಕೋತಿದ್ದೀನಿ ಎಂದು ಹೇಳುತ್ತಾ ಇರುವಾಗಲೇ ಹೊರಗಡೆಯಿಂದ ಆಗಲೇ ಮನೆಗೆ ಬಂದ ಅನಾಮಿಕಾ, ರಮೇಶ್ ಇಬ್ಬರು ಆ ಮಾತು ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾರೆ. ತಕ್ಷಣ ಅವರ ಹತ್ತಿರಕ್ಕೆ ಬರ್ತಾರೆ. ಬೇಡ ಮಾವಯ್ಯ, ನೀವು ಪ್ರಾಣದಿಂದ ನೋಡ್ತಾ ಇರುವ ಹಸುವನ್ನ ಮಾರಾಟ ಮಾಡಬೇಡಿ. ಚಿಕನ್ ಮೊಮೋಸ್ ಇಟ್ಕೊಳ್ಳೋದಕ್ಕೆ ಧನಂಜಯ್ ಬಾಬು ಅವರು ದುಡ್ಡು ಕೊಟ್ಟಿದ್ದಾರೆ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್, ಶಾರದಾ ಇಬ್ಬರು ಸಂತೋಷ ಪಡುತ್ತಾರೆ. ಮಾರನೇ ದಿನ ಟೌನ್ ನಲ್ಲಿ ಒಳ್ಳೆ ಸೆಂಟರ್ ನೋಡ್ಕೊಂಡು ಅನಾಮಿಕಾ ಚಿಕನ್ ಮೊಮೋಸ್ ಗಾಡಿ ಇಡ್ತಾಳೆ. ಚಳಿಗಾಲ ಚಿಕ್ಕದಾಗಿ ಮಂಜು ಬೀಳ್ತಾ ಇದ್ರೆ ಅನಾಮಿಕಾ ಬಿಸಿ ಬಿಸಿಯಾಗಿ ಚಿಕನ್ ಮೊಮೋಸ್ ತಯಾರು ಮಾಡಿ ಮಾರಾಟ ಮಾಡ್ತಾ ಇರ್ತಾಳೆ. ಶಾರದಾ ಮನೆ ಹತ್ರನೇ ಇರ್ತಾಳೆ. ಪ್ರಸಾದ್ ಹಸುಗಳನ್ನ ನೋಡ್ಕೊಂಡಿರ್ತಾನೆ. ಚಳಿಗಾಲದಲ್ಲಿ ಚಿಕನ್ ಮೊಮೋಸ್ ಮಾರುವ ಅನಾಮಿಕಳಿಗೆ ತನ್ನ ಇಬ್ಬರು ಮಕ್ಕಳು ಹರೀಶ್, ಭವ್ಯ, ಗಂಡ ರಮೇಶ್ ಸಹಾಯ ಮಾಡ್ತಾ ಇರ್ತಾರೆ. ಮಕ್ಕಳೇ, ಮಂಜು ಬೀಳ್ತಾ ಇದೆ ಅಲ್ಲ, ನೀವು ಮನೆಗೆ ಹೋಗಿ. ಅಜ್ಜಿ ಕಸದ ಮರ ಪೊರಕೆ ಬಿಟ್ಟು ಇಲ್ಲಿ ಬರಲ್ಲ. ತಾತ ಹಿಂಗೇನೋ ಮಂಜು ಆಗಲ್ಲ. ಇನ್ನು ಡ್ಯಾಡಿ ಒಬ್ರೆ ನಿನಗೆ ಎಂತಹ ಹೆಲ್ಪ್ ಮಾಡ್ತಾರೆ ಮಮ್ಮಿ. ಅದಕ್ಕೆ ನಾನು ಭವ್ಯ ಇಬ್ರು ನಿನ್ ಹತ್ರನೇ ಇರ್ತೀವಿ.
ತಂಗಿ, ನಿನಗೆ ಚಳಿ ಆಗ್ತಾ ಇದೆಯಾ? ಇಲ್ಲ ಅಣ್ಣಯ್ಯ ಎಂದು ಹೇಳಿ ಮಕ್ಕಳು ಕೂಡ ಅನಾಮಿಕಳ ಮಾಡುತ್ತಿರುವ ವ್ಯಾಪಾರದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ದಿನದಲ್ಲಿಯೇ ಚಿಕನ್ ಮೋಮೋಸ್ ವ್ಯಾಪಾರದಿಂದ ಆ ಪಟ್ಟಣದಲ್ಲಿ ಅನಾಮಿಕ ಬಹಳ ಫೇಮಸ್ ಆಗ್ತಾಳೆ, ಬಹಳ ದುಡ್ಡು ಸಂಪಾದಿಸುತ್ತಾಳೆ. ಸ್ವಲ್ಪ ದಿನಕ್ಕೆ ಒಂದು ಒಳ್ಳೆ ಮುಹೂರ್ತ ಇಟ್ಟುಕೊಂಡು ಗಣೇಶ್ಗೆ ಕೀರ್ತಿಗೆ ಘನವಾಗಿ ಮದುವೆ ಮಾಡ್ತಾರೆ. ಆಗಿನಿಂದ ತಾನು ಓದಿಕೊಂಡಿದ್ದೇನೆ ಎನ್ನುವ ಪೊಗರು ಇಲ್ಲದೆ ಕೀರ್ತಿ ಕೂಡ ಅನಾಮಿಕಳಿಗೆ ಈ ಚಿಕನ್ ಮೋಮೋಸ್ ತಯಾರು ಮಾಡಿ ಮಾರುವುದರಲ್ಲಿ ಸಹಾಯ ಮಾಡ್ತಾ ಇರ್ತಾಳೆ. ಈ ವಿಧದಿಂದ ಅನಾಮಿಕ ಚಳಿಗಾಲದಲ್ಲಿ ಚಿಕನ್ ಮೋಮೋಸ್ ಮಾರಾಟ ಮಾಡುವ ವ್ಯಾಪಾರ ಅದ್ಭುತವನ್ನು ಸಾಧಿಸುವುದೇ ಅಲ್ಲದೆ ಅವಳ ಕುಟುಂಬವನ್ನು ಬಹಳ ಚೆನ್ನಾಗಿ ಕಣ್ಣಿಗೆ ರೆಪ್ಪೆಯ ಹಾಗೆ ನೋಡಿಕೊಳ್ಳುತ್ತಾ ಇರುತ್ತಾಳೆ. ಹಾಗೆ ಅನಾಮಿಕಳ ಕುಟುಂಬ ಹಾಯಾಗಿ ಕಳೆಯುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ನಮಸ್ತೆ.